ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೆಳಗಿನ ಗಡಿಬಿಡಿಗೆ ತುಂಬ ಬೇಗ ಆಗುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ, ಇನ್ಸ್ಟೆಂಟ್ ಆಗಿ ಮಾಡುವಂತಹ 2 ರೀತಿಯ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಇದನ್ನು ತುಂಬ ಬೇಗ ಮಾಡಿಕೊಂಡು ನೀವು ತಿನ್ಬೋದು. ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಅಕ್ಕಿ ಹಿಟ್ಟಿನಿಂದ ಗರಿ ಆಗಿರುವಂತಹ ದೋಸೆ ರೆಸಿಪಿ. 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸುಮಾರು 1/4 ಟೀ ಚಮಚದಷ್ಟು ಹಾಕ್ತಾ ಇದ್ದೀನಿ. ನಂತರ 1 ಕಪ್ನಷ್ಟು ನೀರು ಸೇರಿಸಿ ಇದನ್ನು ಒಂದ್ಸರ್ತಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಗಂಟಿಲ್ಲದಂತೆ ಇದನ್ನು ಸೌಟಿನಿಂದ ಈ ರೀತಿ ಕಲಸ್ಕೊಂಡಾದ್ಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಮೊದಲಿಗೆ ಜಾಸ್ತಿ ನೀರು ಹಾಕಿದರೆ ಅದು ಗಂಟಾಗ್ಬಿಡುತ್ತೆ. ಹಾಗಾಗಿ ಮೊದಲು 1 ಕಪ್ನಷ್ಟು ನೀರು ಹಾಕಿ ಈ ರೀತಿ ನೋಡಿ ಕಲಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನೂ ಕೂಡ ನೀರು ಸೇರಿಸ್ತಾ ಇದ್ದೀನಿ. ಇನ್ನು ನಾನು ಅರ್ಧ ಕಪ್ನಷ್ಟು ಈಗ ನೀರು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿಬಿಟ್ಟು ಈಗ ಕಲಿಸ್ತಾ ಇದ್ದೀನಿ. ಇಷ್ಟು ನೀರು ಇವಾಗ ಸಾಕಾಗುತ್ತೆ. ನಂತರ ಬೇಕಾದರೆ ಹಾಕ್ಬೋದು. ದೋಸೆ ಮಾಡ್ತಾ ನೀವು ಬೇಕಾದರೆ ನೀರು ಬೇಕು ಅಂತಾದರೆ ಹಾಕೋಬಹುದು. ಇವಾಗ ನೋಡಿ ಕಲಸಿದ ಹಿಟ್ಟು ಈ ರೀತಿ ಇದೆ. ಈಗ ಇದಕ್ಕೆ ದೋಸೆ ಗರಿ ಆಗಿ ಬರಬೇಕು ಮತ್ತು ಅದು ತವಾದಿಂದ ಎದ್ದೇಳಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. 1/4 ಟೀ ಚಮಚ ಅಥವಾ ಅರ್ಧ ಟೀ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನಿಮಗೆ ನಾನು ಸ್ವಲ್ಪ ಕಡಿಮೆ ಹೇಳ್ತಾ ಇದ್ದೀನಿ. ಈಗ ನೋಡಿ ಎಣ್ಣೆ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ನೋಡಿ ದೋಸೆ ಹಿಟ್ಟನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಕಲಸ್ಕೊಳ್ಳಿ. ನೋಡಿ ಮೇಲೆ ಈ ರೀತಿ ನೀರು ನಿಂತ್ಕೊಂಡಿದೆ, ಹಾಗಾಗಿ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಕೆಲವೊಂದು ಹಿಟ್ಟುಗಳು ತುಂಬ ನುಣ್ಣಗಿರುವುದಿಲ್ಲ, ಆಗ ನೀವು ನೀರು ಸ್ವಲ್ಪ ಕಡಿಮೆ ಹಾಕಬೇಕಾಗುತ್ತೆ. ಅದನ್ನು ನೀವು ನೋಡಿಕೊಂಡು ನೀರು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ. ಮೊದಲಿಗೆ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ. ದೋಸೆ ಹಾಕಿದ ಮೇಲೆ ನಿಮಗೆ ಅದು ನೀರು ಸ್ವಲ್ಪ ಹಾಕಬೇಕು ಅಂತ ಅನಿಸಿದರೆ ನೀರು ಸೇರಿಸ್ಕೊಳ್ಳಿ. ಇವಾಗ ಕಾವಲಿಯನ್ನು ಕಾಯಿಸ್ಬಿಟ್ಟು ಅದಕ್ಕೆ ಮೊದಲು ಎಣ್ಣೆ ಸವರಬೇಕು. ಎಣ್ಣೆ ಸವರಿದ ಮೇಲೆ ಈಗ ನೀರು ದೋಸೆ ಹಾಕ್ತೀವಲ್ವ ಅದೇ ರೀತಿ ದೋಸೆಯನ್ನು ಹಾಕಿಬಿಟ್ಟು ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಆನಂತರ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ನಿಧಾನ ಉರಿಯಲ್ಲಿಟ್ಟು ಬೇಯಿಸಿದರೆ ನೋಡಿ ಈ ರೀತಿ ಗರಿ ಆಗಿ ಬರುತ್ತೆ. ಅಥವಾ ನಿಮಗೆ ಸ್ವಲ್ಪ ನೀರು ದೋಸೆ ಥರ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಬೇಗ ತೆಗೆದ್ರೆ ಅದು ಸಾಫ್ಟಾಗಿ ಇರುತ್ತೆ. ನೋಡಿ ತುಂಬ ಗರಿ ಆಗಿ ಕೂಡ ಮಾಡ್ಕೋಬಹುದು. ತುಂಬಾ ಸೂಪರ್ ಆಗಿರುತ್ತೆ, ತುಂಬ ಬೇಗ ಆಗುವಂತಹ ದೋಸೆ. ಈಗ ಇನ್ನೊಂದು ದೋಸೆ ಯಾವುದು ಅಂತ ನೋಡೋಣ ಬನ್ನಿ. ಗೋಧಿ ಹಿಟ್ಟಿನಿಂದ ಮಾಡುವಂತಹ ದೋಸೆ. ನಾನು ಮಿಕ್ಸಿ ಜಾರಿಗೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಮೊದಲಿಗೆ 1 ಕಪ್ನಷ್ಟು ನೀರು ಹಾಕಿ ಇದನ್ನು ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ತೀನಿ. ನಾವು ನಾರ್ಮಲ್ ಆಗಿ ಕಲಸುವಾಗ ಅದು ಗಂಟಾಗುತ್ತಲ್ವ, ಹಾಗಾಗಿ ಈ ರೀತಿ ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಈಗ ಅದು 1 ಕಪ್ನಷ್ಟು ನೀರು ಹಾಕಿ ಅದು ಸ್ವಲ್ಪ ರುಬ್ಬಿ ಆದಮೇಲೆ ಇನ್ನೊಂದು ಕಪ್ನಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ನೀರು ಸೇರಿಸಿ ಆ ನೀರನ್ನು ಕೂಡ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಹದ ನೋಡ್ಕೊಳ್ಳಿ, ಸ್ವಲ್ಪ ದಪ್ಪನೇ ಇದೆ. ಇದು ಅಕ್ಕಿ ಹಿಟ್ಟಿನ ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು. 1 ಕಪ್ನಷ್ಟು ಗೋಧಿ ಹಿಟ್ಟಿಗೆ 2.5 ಕಪ್ನಷ್ಟು ನೀರು ಸೇರಿಸಿದ್ದೀನಿ ಇದರಲ್ಲಿ. ಆನಂತರ ಕಾವಲಿಯನ್ನು ಒಲೆ ಮೇಲಿಟ್ಟು ಮೊದಲಿಗೆ ಸ್ವಲ್ಪ ಎಣ್ಣೆ ಸವರಬೇಕು. ಆಮೇಲೆ ಈ ರೀತಿ ನಾನು ಮೊದಲು ತೋರಿಸಿದ ದೋಸೆ ಇದೆಯಲ್ಲ ಅದೇ ರೀತಿ ದೋಸೆಯನ್ನು ಹಾಕೊಳ್ಳಿ. ಆದರೆ ಅದು ಸ್ವಲ್ಪ ಹಿಟ್ಟು ತೆಳುವಾಗಿತ್ತು, ಇದು ಸ್ವಲ್ಪ ದಪ್ಪ ಇರಬೇಕು. ಇಲ್ಲದಿದ್ದರೆ ಗೋಧಿ ಹಿಟ್ಟಿನ ದೋಸೆ ಸ್ವಲ್ಪ ಕಾವಲಿಗೆ ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಗೋಧಿ ಹಿಟ್ಟನ್ನು ಸುಮ್ಮನೆ ನೀರಲ್ಲಿ ಹಾಕಿ ಕಲಸಿ ದೋಸೆ ಮಾಡೋ ಬದಲು ಈ ರೀತಿ ಹಿಟ್ಟನ್ನು ಮೊದಲು ರುಬ್ಬಿಬಿಟ್ಟು ದೋಸೆ ಮಾಡಿದಾಗ ದೋಸೆ ಸ್ವಲ್ಪನೂ ಕಟ್ಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಂಬಾ ಸೂಪರಾಗಿ ಬಂದಿದೆ ಮತ್ತು ಇದು ತುಂಬ ರುಚಿಯಾಗಿರುತ್ತೆ. ಈ ದೋಸೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚಪಾತಿ ಮಾಡೋ ಬದಲು ಆವಾಗವಾಗ ಈ ರೀತಿ ದೋಸೆ ಕೂಡ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತೆ ನಿಮಗೆ. ಗೋಧಿ ಹಿಟ್ಟಿನ ಚಪಾತಿ ಯಾವಾಗಲೂ ನಾವು ತಿಂತಾ ಇರ್ತೀವಿ, ಅದರ ಬದಲು ತುಂಬ ಬೇಗ ಮಾಡಿಕೊಳ್ಳುವಂತಹ ಒಂದು ದೋಸೆ ರೆಸಿಪಿ.
ಓಕೆ ಫ್ರೆಂಡ್ಸ್, ಈ ಎರಡೂ ರೀತಿಯ ದೋಸೆ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ರೆಸಿಪಿಗಳು ನಿಮಗೆ ಖಂಡಿತ ನೋಡಲಿಕ್ಕೆ ಸಿಗುತ್ತೆ. ಥ್ಯಾಂಕ್ ಯು.